ದಾವಣಗೆರೆ ಅಬಕಾರಿ ಡಿಸಿ ಸ್ವಪ್ನ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಈ ಹಿಂದೆ ಲಂಚದ ಆರೋಪದಡಿ ಬಂಧಿಸಿದ್ರು. ಬಳಿಕ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದು ಅದೇ ಅಬಕಾರಿ ಡಿಸಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ದೂರುದಾರ ರಘುನಾಥ್ ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ಸರ್ಕಾರಿ ಅಧಿಕಾರಿ 48 ಗಂಟೆ ಜೈಲಿಗೆ ಹೋದ್ರೆ ಅವರನ್ನ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಅಮಾನತು ಮಾಡಬೇಕು. ಆದರೆ ಆ ಕೆಲಸವನ್ನ ಸರ್ಕಾರ ಮಾಡಿಲ್ಲ. ಇನ್ನು ಲೋಕಾಯುಕ್ತ ದಾಳಿಗೆ ಒಳಗಾದ ಭ್ರಷ್ಟ ಅಧಿಕಾರಿಯನ್ನ ಮತ್ತದೇ ಸ್ಥಾನಕ್ಕೆ ನೇಮಿಸುವಂತಿಲ್ಲ. ಆದರೂ ಅವರನ್ನ ಅಬಕಾರಿ ಉಪ ಆಯುಕ್ತರನ್ನಾಗಿ ನೇಮಿಸಲಾಗಿದೆ. ಇದರಿಂದ ಇನ್ನಷ್ಟು ಭ್ರಷ್ಟಾಚಾರಕ್ಕೆ ಸಹಕಾರ ನೀಡಿದಂತಾಗುತ್ತೆ ಎಂದಿದ್ದಾರೆ. ಅವರೆಲ್ಲ ಅಬಕಾರಿ ಇಲಾಖೆ ಅಧಿಕಾರಿಗಳು. ಆದರೆ ಲಂಚ ಸ್ವೀಕರಿಸಿ ಜೈಲಿಗೆ ಹೋದವರು ಇದೀಗ ಮತ್ತೊಮ್ಮೆ ತಮ್ಮ ಸ್ಥಾನದಲ್ಲೇ ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ. ಸರ್ಕಾರದ ಸುತ್ತೋಲೆಯನ್ನ ಈ ಅಧಿಕಾರಿಗಳು ಗಾಳಿಗೆ ತೂರಿದಂತಿದೆ. ಕಳೆದ ಸೆಪ್ಟೆಂಬರ್ 13ರಂದು ದಾವಣಗೆರೆ ಲೋಕಾಯುಕ್ತ ಪೊಲೀಸರಿಂದ ದಾಳಿಗೆ ಒಳಗಾಗಿ ಬಂಧಿತರಾಗಿ ಇದೀಗ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಮತ್ತದೇ ಸ್ಥಾನಕ್ಕೆ ಬಂದು 5 ಅಬಕಾರಿ ಇಲಾಖೆ ಅಧಿಕಾರಿಗಳು ಅಧಿಕಾರ ಚಲಾಯಿಸುತ್ತಿದ್ದಾರೆ ಅಂತ ರಘುನಾಥ್ ಹೇಳಿದ್ದಾರೆ. ಇನ್ನು ಅಬಕಾರಿ ಡಿಸಿ ಹಾಗೂ ಉಳಿದ 4 ಜನರನ್ನ ಇನ್ನು 10 ದಿನದ ಒಳಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡದೇ ಇದ್ರೆ ದಾವಣಗೆರೆಯ ಉಪ ಅಬಕಾರಿ ಇಲಾಖೆಯ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡೋದಲ್ಲದೆ ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ ಅಂತ ಸನದುದಾರ ಹಾಗೂ ಡಿಜಿಆರ್ ಅಮ್ಯೂಸ್ಮೆಂಟ್ನ ಮಾಲೀಕರಾದ ಹರಿಹರದ ಡಿಜಿ ರಘುನಾಥ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಡಿಜಿ ರಘುನಾಥ್ ಅಂತೇಳಿ. ಡಿಜಿಆರ್ ಅಮ್ಯೂಸ್ಮೆಂಟ್ ಪಾರ್ಕ್ ಹರಿಹರದ ಸ್ಥಳದ ಮಾಲೀಕ. ಈ ಸ್ಥಳದಲ್ಲಿ ನಾನು ವ್ಯವಸ್ಥಿತವಾದಂಥ ವಸತಿ ಗೃಹವನ್ನು ಕಟ್ಟಿದ್ದೇನೆ. ಇಲ್ಲಿ ಬಂದಂಥ ಗ್ರಾಹಕರು ಬಾರ್ ಅಟ್ಯಾಚ್ ಇದೆಯಾ ಅಂತ ಕೇಳಿದ್ರಿಂದ ನಾ CL7 ಬಾರು ತೊಗೊಳ್ಬೇಕು ಅಂಥೇಳಿ ಅರ್ಜಿ ಹಾಕ್ಲಿಕ್ಕೆ ಹೋದಾಗ ದಾವಣಗೆರೆ DC ಇನ್ನೂ ನಾನು ಅರ್ಜಿನೇ ಹಾಕಿರಲಿಲ್ಲ. ಮಾಹಿತಿ ಕೇಳಲಿಕ್ಕೆ ಹೋದಾಗ 16/8/2023ರಂದು ಅವರು ಮಾಹಿತಿ ಕೊಡೋದ್ರ ಬದಲಾಗಿ ಇದಕ್ಕೆ 60 ಲಕ್ಷ ರೂಪಾಯಿ ಲಂಚ ಕೊಡಬೇಕಾಗ್ತೈತಿ. ಆ 60 ಲಕ್ಷ ರೂಪಾಯಿ ಲಂಚ ಕೊಡ್ಲಿಕ್ಕೆ ನೀವು ತಯಾರಾದರೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದರು. ನಾನು ಅದಕ್ಕೆ ಮೇಡಮ್ ನನಗೆ ಅಷ್ಟು ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀನಿ, ನನಗೆ ಬಾರಿನ ಅವಶ್ಯಕತೆ ಅತಿ ಅವಶ್ಯಕ ಇದೆ ಅಂತ ಹೇಳಿದ ಕೂಡಲೇ ಆಯಿತು ಅಂಥೇಳಿ ತಕ್ಷಣ ಇನ್ನೂ ಅರ್ಜಿ ಕೊಡ್ದೇ ದುಡ್ಡು ಕೊಡ್ತೀನಿ ಅಂದ ಕೂಡಲೇ ಸ್ಥಳ ಅವತ್ತಿನ ದಿವಸನೇ 16/8/2023ರಂದೇ ಸ್ಥಳ ತನಿಖೆ ಮಾಡ್ತಾರೆ. ಅವರು ಮತ್ತು ಹರಿಹರದ ರೇಂಜ್ ಇನ್ಸ್ಪೆಕ್ಟರ್ ಆದಂಥ ಶ್ರೀಮತಿ ಶೀಲಾರವರೊಂದಿಗೆ ಬಂದು ಸಾಯಂಕಾಲ ಹೆಚ್ಚು ಕಡಿಮೆ 1.5 ತಾಸು ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಒಳ್ಳೆಯ ಜಾಗ, ಸ್ಥಳ ಕರೆಕ್ಟಾಗಿದೆ, ಯಾವುದೇ ರೂಲ್ಸು ಬ್ರೇಕ್ ಇಲ್ಲ, ಇಲ್ಲಿ ಲೈಸೆನ್ಸ್ ಸಿಗುತ್ತೆ, ಅಪ್ಲೈ ಮಾಡಿರಿ ಅಂತ ಹೇಳಿದರು. ನಾ ದಿನಾಂಕ 22/8/2023ರಂದು ದಾವಣಗೆರೆ ಉಪಾಯುಕ್ತರಾದಂಥ ದಾವಣಗೆರೆ ಕಚೇರಿಗೆ ಹೋಗಿ ನಾನು ಎಲ್ಲ ದಾಖಲೆಯೊಂದಿಗೆ ಅರ್ಜಿ ಸಲ್ಲಿಸ್ತೇನೆ. ಅರ್ಜಿ ಸಲ್ಲಿಸಿದ ನಂತರ ನಾನಿನ್ನೂ ಹಣ ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಅವರು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಇದೇ ಥರ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಇವರು ಕೇಳಿದಷ್ಟು ಹಣ ನನ್ನ ಕಡೆಯಿಂದ ಕೊಡೋಕ್ಕಾಗದೇ ಇದ್ದಿದ್ದರಿಂದ ನಾನು ದಾವಣಗೆರೆ ಲೋಕಾಯುಕ್ತರಿಗೆ ಹೋಗಿ ಈ ವಿಚಾರ ಎಲ್ಲ ಹೇಳಿದೆ. ಅವರು ಎಲ್ಲ ದಾಖಲೆ ಬೇಕು ನಮಗೆ, ದಾಖಲೆ ಇಲ್ಲದೇ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಮರ್ಪಕವಾದಂಥ ಸಾಕ್ಷಿಗಳಿದ್ದರೆ ಮಾತ್ರ ನಾವು ಕೇಸ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದಕ್ಕೆ ನಾನು ಪ್ರತಿನಿತ್ಯ ಅವ್ರ ಹತ್ರ ಏನೇನು ಮಾತಾಡಿದ್ನೋ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಹರಿಹರ SDA ಶೈಲಶ್ರೀ ಮಾತಾಡಿರ್ತಕ್ಕಂಥ ಆಡಿಯೋ ಸಂಭಾಷಣೆ ಮತ್ತು ಹರಿಹರದ ರೇಂಜ್ ಇನ್ಸ್ಪೆಕ್ಟರ್ ಆದಂಥ ಶ್ರೀಮತಿ ಶೈಲಾರವರೊಂದಿಗೆ ನಡೆದ ಲಂಚದ ವ್ಯವಹಾರದ ಕುರಿತು ಸಂಭಾಷಣೆ, ದಾವಣಗೆರೆಯ ಡೆಪ್ಟಿ ಸೂಪ್ರಿಟೆಂಡೆಂಟ್ ರವಿಕುಮಾರ್ ಅವರೊಂದಿಗೆ ನಡೆದ ಲಂಚದ ಬಗ್ಗೆ ಸಂಭಾಷಣೆ ಮತ್ತು ದಾವಣಗೆರೆ FDA ಅಶೋಕ್ ಎಲ್ಲ ಅಧಿಕಾರಿಗಳ ಬಗ್ಗೆ ನಾ ಜವಾಬ್ದಾರಿ ತೊಗೊಳ್ತೀನಿ, ಎಷ್ಟು ದುಡ್ಡು ಕೊಡಬೇಕಾಗುತ್ತೆ ಅಂಥೇಳಿ ಕೈ ಬರಹದಿಂದ ಬರೆದುಕೊಟ್ಟಂಥ ದಾಖಲೆ ಮತ್ತು ಸಂಭಾಷಣೆ, ಯಾರ್ಯಾರು ಎಷ್ಟಿಷ್ಟು ಲಂಚಕ್ಕೆ ಬೇಡಿಕೆ ಇಡ್ತಾರೆ ಅನ್ನೋದು, ಮತ್ತು DC ಸ್ವಪ್ನರವರು ಕೂಡ 12/10ಕ್ಕೆ ಹೋಗಿ ನಾನು ಹಿಂದೆ 60 ಲಕ್ಷ ನೀವು ಕೇಳಿದ್ರಿ ಮೇಡಮ್, ಅದರಲ್ಲಿ ಹೆಚ್ಚು ಕಡಿಮೆ ಮಾಡಿರಿ ಅಂತ ಹೇಳಿದಂಥ ಸಂಭಾಷಣೆಯಲ್ಲಿ ಅವರು ಕೂಡ ಹೌದು ನಾನು ಅವತ್ತು ಕೇಳಿದ್ದೆ ಅನ್ನೋದನ್ನು ಸಹಿತ ಎಲ್ಲದನ್ನೂ ದಾಖಲೆ ಮುಂದೆ ಅವ್ರು ಹೆಂಗೆ ನಡೆಸ್ತಾರೆ ನೋಡ್ತೀವಿ, ನಮಗೆ ಅವ್ರನ್ನ ಹೆಂಗೆ ಮಟ್ಟ ಹಾಕಬೇಕು ಅನ್ನೋದು ಗೊತ್ತಿದೆ ಅಂಥೇಳಿ ಬೇರೆಯವರ ಕಡೆಯಿಂದ ಹೇಳಿ ಕಳಿಸ್ತಾ ಇದ್ದಾರೆ. ಆಮೇಲೆ ಮೀಟಿಂಗ್ ಕರೆದು ಶಾಪಿಗೆ ನಾನೇನು ಕೊಲೆ ಮಾಡಿ ಜೈಲಿಗೆ ಹೋಗಿದ್ದೇನಾ, ನನಗೇನಿಲ್ಲ ಅಂದರೆ ಈಗ ಮಿನಿಮಮ್ 2 ತಿಂಗಳದ್ದು ಮಾಮೂಲಿ ವಸೂಲಿ ಮಾಡ್ಕೊಂಡು ಬಂದು ತಂದು ಕೊಡಬೇಕು. ಈ ಜಿಲ್ಲೆಯಲ್ಲಿ 240
ಸನ್ನದ್ಧಗಳು ಇದ್ದಾವೆ. ಅದರಲ್ಲಿ 40 ಸನ್ನದ್ಧಗಳು ಸರ್ಕಾರಕ್ಕೆ ಪಟ್ಟಿರೋವು. ಇನ್ನು ಉಳಿದ 240 ಸನ್ನದ್ಧಗಳು ಪ್ರೈವೇಟ್. ಆ ಪ್ರೈವೇಟ್ ಅಂಗಡಿಯವರೆಲ್ಲ ಪ್ರತಿ ತಿಂಗಳು 30,000 ರೂಪಾಯಿ ಲಂಚ ಕೊಡಬೇಕು ಇವ್ರಿಗೆ. ಲಂಚ ಕೊಡದೆ ಹೋದರೆ ಕುಂತರು ಕೇಸು, ನಿಂತರು ಕೇಸ್. ನಿಂದು ಸ್ಟಾಕ್ ಸರಿ ಮೇಂಟೈನ್ ಮಾಡಿಲ್ಲ, ನಿಂದು ಸಸ್ಪೆಂಡ್ ಮಾಡ್ತೇನೆ, ಲೈಸೆನ್ಸು, ನಿನಗೆ ಆ ಕೇಸ್ ಹಾಕ್ತೇನೆ, ಈ ಕೇಸ್ ಹಾಕ್ತೇನೆ ಅಂತ ಹೆದರಿಸ್ತಾರೆ. ಎಲ್ಲ ಸನ್ನದ್ಧದಾರರು ಅವ್ರಿಗೆ ಯಾರೂ ಒಂದು ಶಬ್ದನೂ ಮಾತಾಡೋಂಗಿಲ್ಲ. ಕೈ ಕಟ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರಿಗೆ ಲಂಚ ಕೊಡಬೇಕು. ಕೊಡದೆ ಹೋದರೆ ಅವರು ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಸನ್ನದ್ಧದಾರರು ಹರಿಹರದಲ್ಲಿ ಮಾರ್ಕೊಂಡು ಬೇಡಪ್ಪ ಈ ವ್ಯವಹಾರನೇ ಬೇಡ ಅಂತ ಮಾರ್ಕೊಂಡು ಸಾಲ ಮಾಡ್ಕೊಂಡು ಹೋಗಿದ್ದಾರೆ. ಆ ಸಾಲ ತೀರಿಸಲಿಕ್ಕೆ ಆಗದೆ ಇರೋ ಥರ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಕ್ಷಣ ಅವರನ್ನು ಈ ಸ್ಥಳದಿಂದ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡಿ ಸ್ವಚ್ಛವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಈ ಇಲಾಖೆಯಲ್ಲಿ ಹಾಕಿ ಸರ್ಕಾರದ ಗೌರವವನ್ನು ಉಳಿಸ್ಕೊಳ್ಬೇಕು. ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಬೇಕಂದ್ರೆ ಒಳ್ಳೆಯ ಅಧಿಕಾರಿಗಳನ್ನು ಇಲ್ಲಿ ಹಾಕಿರಿ. ಇವರು ಭ್ರಷ್ಟರಿದ್ದಾರೆ. ಭ್ರಷ್ಟರನ್ನು ಮತ್ತೆ ನೀವು ಇಲ್ಲಿ ಹಾಕಿದರೆ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಇದರಲ್ಲಿ ಸರ್ಕಾರ ಇನ್ವಾಲ್ವ್ ಇದೆ ಅಂತ ಕಾರಣನೇ ಸರ್ಕಾರ ಅಲ್ಲ, ಸರ್ಕಾರ ನಡೆಸ್ತಕ್ಕಂಥ ಮಿನಿಸ್ಟ್ರು, ಮೇಲಾಧಿಕಾರಿಗಳು ಅವ್ರ ಕೈಯಲ್ಲಿ ಇರುತ್ತಲ್ಲ. ಈ ಪ್ರಕರಣ ದಾಖಲಾದಾಗ ಇವ್ರನ್ನ ಇಲ್ಲಿ ಪೋಸ್ಟಿಂಗ್ ಮಾಡಬಾರ್ದು ಅಂತ ಮಾಡಿಲ್ಲ. 28ನೇ ತಾರೀಕುವರೆಗೂ ಮಾಡಿಲ್ಲ. 28ಕ್ಕಾದರೂ ಜೈಲಿಂದ ಬಂದ ಕೂಡಲೇ ಚಾರ್ಜ್ ತೊಗೊಳ್ತಾರೆ ಇವರು. ಆಗಿರಲಿಲ್ಲ. ಅದು ಹಾಗೆ ಇದೆ ಅಲ್ವಾ? 48 ಹಾಗೆ ಇದೆ ಪ್ರಭಾವ. ಇವರು ಕಲ್ಲು ಮುಳ್ಳು ಎಲ್ಲ ತುಳ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಬಂದು ಆ ಪೋಸ್ಟಿಗೆ ಕುಂತಿದ್ದೀವಿ ಅಂತ ಸ್ವಚ್ಛಾಗಿ ಹೇಳ್ತಾರೆ. ಅವ್ರ ಪ್ರಭಾವ ಎಷ್ಟಿದೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಜೈಲಿಗೆ ಹೋಗಿ ಬಂದರೆ ಮತ್ತೆ ಇಲ್ಲಿ ಬಂದು ಆ ಸ್ಥಾನದಲ್ಲಿ ಕುಂತಿದ್ದಾರೆ. ನಾವು ಪ್ರತಿ ತಿಂಗಳು ಅವ್ರಿಗೆ ಸ್ಟೇಟ್ಮೆಂಟ್ ಕೊಡಬೇಕು. ಒಂದು ವೆಂಡರ್ ಲೈಸೆನ್ಸ್ ತೊಗೊಳಕ್ಕೆ ಹೋಗಬೇಕು, ಅವ್ರಿಗೆ ಕೈ ಮುಗಿಬೇಕು. ಜೈಲಿಗೆ ಹೋಗಿ ಬಂದಂಥ ಆರೋಪಿಗೆ ನಾವು ಹೋಗಿ ಕೈ ಮುಗಿದು ನಮ್ಮ ಕೆಲಸ ಮಾಡಿಕೊಡ್ರಿ ಅಂತ ಕೇಳೋ ಪರಿಸ್ಥಿತಿ ನಮ್ಮದು. ಸರ್ಕಾರ ಸುತ್ತೋಲೆ ಗೈಡ್ಲೈನ್ಸ್ ಕ್ಲೀನಾಗಿದೆ. ಯಾವುದೇ ಕಾರಣಕ್ಕೂ ಅದೇ ಅಧಿಕಾರಿನ ಅದೇ ಸ್ಥಳದಲ್ಲಿ ಹಾಕೋಂಗಿಲ್ಲ ಅಂತ ಖಂಡಿತ ಆ ಸುತ್ತೋಲೆ ಸ್ಪಷ್ಟವಾಗಿದೆ. ಸಾರ್ವಜನಿಕರು ಏನೇ ಕೆಲಸಕ್ಕೆ ಹೋದರೂ ಸರ್ಕಾರದ ಸುತ್ತೋಲೆ ಹಿಂಗಿದೆ, ಇದು ಮಾಡೋಕ್ಕೆ ಬರಲ್ಲ, ಅದು ಮಾಡೋಕ್ಕೆ ಬರಲ್ಲ ಅಂತಾರೆ. ಸರ್ಕಾರದ ಅಧಿಕಾರಿಗಳಿಗೆ ಸುತ್ತೋಲೆ ಅನ್ವಯಿಸೋದಿಲ್ವಾ? ಅಲ್ಲಿ ಒತ್ತಿ ಹೇಳಿದೆ ಸುತ್ತೋಲೆಯಲ್ಲಿ. ಯಾವುದೇ ಕಾರಣಕ್ಕೂ ಒತ್ತಿ ಹೇಳ್ತಾ ಇದ್ದೀವಿ, ಇದನ್ನು ಮತ್ತೆ ಆ ಸ್ಥಳಕ್ಕೆ ಅವ್ರನ್ನ ವರ್ಗಾವಣೆ ಮಾಡಬಾರ್ದು. ನಾನ್ ಗೆಜೆಟೆಡ್ ಪೋಸ್ಟೇ ಕೊಡಬೇಕು ಬೇರೆ ಜಿಲ್ಲೆಯಲ್ಲಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.